ಉತ್ತರ ಕರ್ನಾಟಕದಲ್ಲಿ ಬಹಳ ನಮ್ಮದು ಒಂದು ಅವಕಾಶ ಇದೆ ಅಂತ. ಆದರೆ ಇವತ್ತು ನಾನೇನು ಈ ರಾಜ್ಯದಲ್ಲಿ ಅಡ್ಡಾಡಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ಹೋದ್ರೆ 5, 10, 15 ಸಾವಿರ ಜನ ಸೇರ್ತಾರೆ ನೋಡಿದ್ರೆ 2028ರಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತಿತ್ತು ಅನ್ನೋಂಥದ್ದು ಒಂದು ವಾತಾವರಣ ತಯಾರಾಗ್ತದೆ. ಈ ರಾಜಕೀಯ ವ್ಯವಸ್ಥೆಯೊಳಗೆ ಇವತ್ತು ಜನರಿಗೆ ಒಬ್ಬ ನೇರವಾಗಿ ಮಾತಾಡೋನು ಒಬ್ರು ಬೇಕಾಗಿರೋ, ಬರೀ ನಾಟಕ ಮಾಡೋ ಕಂಪನಿ ಬೇಡಲಾಗಿದೆ. ಒಳಗೊಂದು ಮಾತಾಡೋದು ಹೊರಗೊಂದು ಮಾತಾಡೋದು ಅದನ್ನೆಲ್ಲ ನಾವು ಬೈತಿದ್ರು. ಈಗ ಮಾತಾಡಬಾರ್ದು ರಾಜಕಾರಣದಾಗತ್ತೆ. ಅದನ್ನ ಆರಿಸಿ ಬರ್ತಿದ್ದೆ. ಹಂಗೆ MP ಆದೆ, MLA ಆದೆ, MLC ಆದೆ. ಕಾರಣ ಏನಂದ್ರೆ ಈಗ ವಿಧಾನಸಭೆಯಲ್ಲಿ ಸಹಿತ ಚರ್ಚೆಗಳು ಚಾಲು ಆದರೆ ನಮಗೆ ಸಿದ್ದರಾಮಯ್ಯನವ್ರಿಗೆ ನಡೆದಿರ್ತವೆ ಚರ್ಚೆ. ಉಳಿದವ್ರಿಗೆ ಅವರು ನೋಡುದಿಲ್ಲ, ನಾವು ನೋಡುದಿಲ್ಲ. ಯಾವುದೇ ನೀರಾವರಿ ವಿಚಾರ ಬಂತು, ಕರ್ನಾಟಕದಲ್ಲಿ ಅಭಿವೃದ್ಧಿ ವಿಚಾರ ಬಂದರೆ ಇವತ್ತು ಸಾಕಷ್ಟು ಕರ್ನಾಟಕದಲ್ಲಿ ಇವತ್ತು ಜನ ಈಗಾಗಲೇ ನಮ್ಮ ಮಹೇಶಣ್ಣ ಕೊಮಟಿಗಳು ಇವರು ಹೇಳಿದ್ರು, ಈ ಆರ್ಸಿ ಸೆಂಟರ್ಗಳದ್ದು ಒಂದು ದೊಡ್ಡ ಸಮಸ್ಯೆ ಇದೆ. ಇನ್ನೂ ರೈತರಿಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ. ಆಲ್ಮಟ್ಟಿ ಯೋಜನೆ ಪೂರ್ಣ ಆಗ್ತಾ ಇಲ್ಲ. ಒಂದು ಕಡೆ ಸರ್ಕಾರಿ ನೌಕರಿ ಸಾಕಷ್ಟು ಸುಮಾರು 2,88,000 ಹುದ್ದೆ ಖಾಲಿ ಇವೆ, ನೇಮಕಾತಿ ಆಗ್ತಾ ಇಲ್ಲ. ಸುಮಾರು 4 ಲಕ್ಷ ಹುದ್ದೆಗಳು ಈ ರಾಜ್ಯದಲ್ಲಿ ನಮ್ಮ ಯುವಕರು ಕಲ್ತ್ಕೊತಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಉದ್ಯೋಗ ಕಾಲ್ಫಾರ್ಮ್ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಈ ರೀತಿ ಒಂದು ವಾತಾವರಣದಲ್ಲಿ ಇವತ್ತು ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರುವಂತ ಅಪಮಾನಗಳು ನೋಡಿ. ಇವತ್ತು ಸುಮ್ಮನೆ ಗಣಪತಿ ಹೊಂಟಿರ್ತದೆ, ಅದು ಯಾರಿಗೂ ತೊಂದರೆ ಮಾಡಿರೋದಿಲ್ಲ ಗಣಪತಿ, ಆದ್ರೂ ಅದ್ರ ಮ್ಯಾಗ ಕಲ್ಲು ಬೀಳ್ತದೆ. ಈಗ ನಾವು ಮತ್ತೊಂದು ಸಮಾಜ ಯಾವುದೇ ತೊಂದರೆ ಮಾಡಿಲ್ಲ, ಆದ್ರೂ ಗಣಪತಿ ಮೇಲೆ, ರಾಮನವಮಿ ಮೇಲೆ, ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮಗಳ ಮೇಲೆ ಕಲ್ಲು ಬೀಳುವಂತದ್ದು ಯಾಕೆ ಆಗ್ತಾ ಇದೆ ಅಂದ್ರೆ, ಒಂದು ವರ್ಗವನ್ನ ಬಹಳ ಖುಷಿ ಪಡಿಸಲಿಕ್ಕೆ ಹೋಗಿ ಇಡೀ ಸಮಾಜ ಇವತ್ತು ಮನೆ ಬಾಗಲಕೋಟೆ ವಿಧಾನಸಭೆ ಎಲೆಕ್ಷನ್ ಹೋಗಿದ್ದೆ. ಅಲ್ಲಿ ಜನ ಸೇರೋದು ನೋಡಿದ್ರೆ 4-5 ಸಾವಿರ ಜನ ಸೇರ್ತಿದ್ರು. ಒಂದು ಸಣ್ಣ ಕಮತ್ಗಿ ಅಂತ ಒಂದು ಹಳ್ಳಿ ಒಳಗೆ. ನನಗೆ ಗಾಬರಿ ಆಯ್ತು. JCB ಅಂತ ಎಲ್ಲ ಕಡೆ ಫಿಕ್ಸ್ ಅದ. ನಮ್ಗೆ ಎಲ್ಲಿ ಹೋಗೋದು JCB ಹಾರ ಹಾಕೋದಂದ್ರೆ ಸಾಮಾನ್ಯ ಇಲ್ರಿ, ಅದಕ್ಕೆ ಬಾಡಿಗೆ ಕೊಡಬೇಕಲ್ಲ. ಒಂದು JCB ಹಾರ ಹಾಕೋದ್ರೆ ಒಂದು 10-15 ಸಾವಿರ ರೂಪಾಯಿ ಕಟ್ತೈತ್ರಿ ಮನುಷ್ಯನ. ಅದನ್ನು ಅವ್ರು ಸ್ವಂತ ಮಾಡ್ಲಾಕತ್ತಾರಂದ್ರೆ ಮುಂದೆ JCB ಸರ್ಕಾರ ಕರ್ನಾಟಕಕ್ಕೆ ಬರಬೇಕು ಅಂತದ್ದು ಎಲ್ಲ. ಯಾಕೆ JCB ಸ್ವಾಗತ ಮಾಡಾಕತ್ತಾರಂದ್ರೆ, ಈ ಕುಯ್ ಮಾತಾಡೋರು, ನಾಟಕ ಮಾಡೋರು ಬೇಡಪ್ಪ. ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಬರೋಬ್ಬರಿ JCB ಹಚ್ಚಿದ್ರೆ ಬರೋಬ್ಬರಿ ಆಗ್ತದ ಸಂಕೇತ ಜನ ಇವತ್ತು ಯುವಕರು ಕೊಳ್ಳಾಕತ್ತಾರ. ಯಾಕಂದ್ರೆ ಅವ್ರ್ಯಾಗ JCB ತರ್ತಿದ್ರು. ನಾವು ಇವ್ರದ್ದು JCB ಇವರು JCBದಿಂದ ನಾವು ಉದ್ದಾರಾಗಿನ ಹೇಳ್ತಿದ್ರ. ನಾವು ಮನ್ಯಾಗ ಊಟ ಮಾಡ್ಯಾರ ಯಾರು ದಯಪ್ಪಣ್ಣ. ಅದು JCBನೇ ಭಾಳ ನನಗೆ ಏನ್ ಬಂದೈತೆ, ಅದು ಸೋಮ ಐತೈತೆ. ಈ JCBದಿಂದ ಆಗ್ತಿತ್ತು 28ರಾಗ ಯಾವ್ದು ಆಗ್ತದೆ ಗೊತ್ತಿಲ್ಲ. ಆಗ ಕರ್ನಾಟಕದಲ್ಲಿ ನೀವೆಲ್ಲ ಎಷ್ಟು ಜನ ಸೇರೋದು ನೋಡಿದ್ರೆ ನಮ್ಗೆ ಮಾತಾಡಲಿಕ್ಕೇ ಬರಲಾಗಿತ್ತು. ಅಷ್ಟು ಸಂತೋಷ ಆಗಿದೆ. ಜನರಲ್ಲಿ ನಮ್ಮ ಮ್ಯಾಗಿರುವಂತ ವಿಶ್ವಾಸ ನಮ್ಮ ಗುರುಗಳು ಸಹಿತ ಹೇಳಿದ್ರು, ಎಲ್ಲರ ಮನಸ್ಸಿನಾಗ ಐತಿ. ಇದು ಏನಪ್ಪ ನಮ್ಮ ಧರ್ಮ ಉಳಿಬೇಕನ್ನೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಇರ್ಬೋದು, ಇವತ್ತು ಈ ರೀತಿ ಒಂದು ವಾತಾವರಣ ಎಂತಾಗಿದೆ. ನೀವೆಲ್ಲ 2028ಕ್ಕೆ ರೆಡಿ ಆಗಬೇಕು. ಕರ್ನಾಟಕದಲ್ಲಿ ಹೊಸ ಯುಗವನ್ನ ನಾವು ಪ್ರಾರಂಭ ಮಾಡೋಣ ಅಂತ ಮಾತನ್ನು ಹೇಳ್ತೀನಿ. ನೀರಾವರಿ ಮೊದಲು ನಾವು ಹೇಳಿದೆ ಮೊನ್ನೆ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳೇ ಸುಮಾರು 1,16,000 ಕೋಟಿ ರೂಪಾಯಿ ಈಗ ಸಾಲದ ಬಡ್ಡಿ ತುಂಬಲಾಕ ಮತ್ತು ಪಗಾರ ಮಾಡ್ಲಿಕ್ಕೆ ಗ್ಯಾರಂಟಿ ಸಲುವಾಗಿ ಸಾಲ ಮಾಡ್ಲಕತ್ತೀವಿ. ಅದು ಕೂಡ 1 ಲಕ್ಷ ಕೋಟಿ ರೂಪಾಯಿ ತೆಗೀರಿ. ಹೆಂಗಾದ್ರೂ ತೆಗಿಲಕತ್ತೀವಿ ಸಾಲ. ಆ ಕೃಷ್ಣಾ ಯೋಜನೆ ಏನದರ ಸಂಪೂರ್ಣ ಮಾಡಿಬಿಟ್ರೆ ಸುಮಾರು 16 ಲಕ್ಷ ಎಕರೆ ನೀರಾವರಿ ಆಗ್ತದೆ. ರೈತರಿಗೆ
ನೀವು ಹೇಳಿರಿ 40 ಲಕ್ಷ ರೂಪಾಯಿ ನೀರಾವರಿದ್ದು ಭೂಮಿಗೆ 30 ಲಕ್ಷ ರೂಪಾಯಿ ಕೃಷಿ ಜಮೀನು ಒಂದೇ ಕಂತನ ಕೊಟ್ಟು ಅವ್ರು ಮತ್ತೊಂದು ಕಡೆ ಪುನರ್ವಸತಿ ವ್ಯವಸ್ಥೆ ಮಾಡಿಬಿಟ್ರೆ, ಈ ನೀರಾವರಿ ಯೋಜನೆ ಮುಗಿಸ್ಬಿಟ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಈ ಜನರಿಗೆ. ಅವ್ರ ಸ್ವಂತ ದುಡಿದು ತಿನ್ನೋ ಶಕ್ತಿ ಅವ್ರಿಗೆ ಐತಿ. ಅವ್ರಿಗೆ ಬೇಕಾಗಿದ್ದು ಒಂದು ನೀರು, ಒಂದು ಕರೆಂಟ್. ಆ ದಿಕ್ಕಿನಲ್ಲಿ ಇವತ್ತು ಯಾರು ವಿಚಾರ ಮಾಡಲ್ಲ. ನಾ ಹೇಳ್ದೆ, ಎಲ್ಲಾ ಮುಖ್ಯಮಂತ್ರಿಗಳು ಇದೇ ನಾಟಕ ಮಾಡಿದ್ರೆ ಅಂತ ಹೇಳ್ದೆ. ನೀವು ನೋಡಿರ್ಬೇಕು. ಒಬ್ಬರು ಅಂತ ಹೇಳಿದ್ರು, ನಾನು ರಕ್ತದಿಂದ ಬರ್ಕೊಡ್ತೀನಿ, ಕೃಷ್ಣ ಮುಗಿಸ್ಕೊಡ್ತೀನಿ ಅಂತ. ಆ ರಕ್ತ ಬೇಡ ಮಾರಾಯ, ನಮ್ ರೊಕ್ಕ ಕೊಟ್ಟರು ಇಂಥ ಕತಿ ಹೊಡೆಯವರೇ ಬಹಳ ಮಂದಿ ಆಗ್ಬಿಟ್ಟು. ರಕ್ತ ಯಾಕೆ ಹೋಗ್ರಿ? ರಕ್ತದಲ್ಲಿ ಬರೆದು ಕೊಡ್ತೀನಿ, ರಕ್ತದಿಂದ ನಾನು ರಕ್ತ ಕೊಡ್ತೀನಿ. ಯಾರು ರಕ್ತ ತಗೊಂಡ್ರೆ ನೀರು ಬರ್ತಕ್ಕಂಥದ್ದು. ಅದಕ್ಕೆ ಹೇಳಿದೆ, ಎಲ್ಲಾ ಮುಖ್ಯಮಂತ್ರಿಗಳು ನಮ್ಮ ಫಸಾಯಿಸಿದ್ರು. ನೀವು ಹಂಗೆ ಮಾಡಬೇಡಿ ಸಿದ್ದರಾಮಯ್ಯನವ್ರೆ. ಯಾಕಂದ್ರೆ ಇದು ಕೃಷ್ಣ ಎಷ್ಟು ದೊಡ್ಡ ಸಮಸ್ಯೆ ಇದೆ ನೋಡ್ರಿ. ನಮ್ಮ ಕುಮಟಗಳಿದ್ದಾಗ 2-3 ಏತ ನೀರಾವರಿ ಅಮ್ಮಾಜಿ ಅವ್ರು ನಾವು ಭಾಷಣ ಮಾಡಿದ್ವಿ. ಅವಾಗ ಇವರು ಕುಮಟಳ್ಳಿ ಅವರು ಅಭ್ಯರ್ಥಿ ಆದಾಗ ಏನೇನು ಹೇಳಿದ್ವಿ. ಅವಾಗ ಉಪಚುನಾವಣೆಯೊಳಗೆ ಪಟೇಲ್ಗಳು ಹೇಳಿದ್ವಿ, ನಮ್ಮ ಸರ್ಕಾರ ಬಂದ್ರೆ ನಮ್ಮ ಕುಮಟಳ್ಳಿಯವ್ರನ್ನ ಆರಿಸ್ಕೊಂಡ್ಬರ್ರಿ ಮಾಡಿದ್ರಲ್ರಿ. ಎಂಟರ್ ಆಗಿತ್ತು ಅಲ್ಲಿಂದ ಅವ್ರ ನಾಲ್ಕನೇರು ಭಾಳ ಸಣ್ಣ ಹೊಡೆದವ್ರನ್ನು ಡಿಸಿಸ್ ಬ್ಯಾಂಕ್ ಡೈರೆಕ್ಟ್ ಮಾಡ್ತಾರೆ, ಹೊಡ್ಸ್ಕೊಂಡವ್ರನ್ನು ಡಿಸಿಸ್ ಬ್ಯಾಂಕ್ ಡೈರೆಕ್ಟ್ ಮಾಡ್ತಾರೆ. ಈಗ ನಮ್ ಜನರಿಗೆ ಬೇಕಾಗಿದೆ ಇದು. ಜನರಿಗೆ ನೋಡ್ರಿ, ಇವತ್ತ ಏನಾಗಿದೆ, ಎಲ್ಲರೂ ಭಾಷಣ ಭಾಳ ಚಂದ ಮಾಡ್ತಾರೆ. ಮುಖ್ಯಮಂತ್ರಿ ಆಗುವವರಿಗೆ ನಮಗೂ ಹೇಳ್ತಿದ್ರು ಒಬ್ರು ಮುಖ್ಯಮಂತ್ರಿ, ನಮ್ಮ ಹಾಲ್ಮಟ್ಟಿ ಡ್ಯಾಮ್ ಆಗಿ ವಾಕಿಂಗ್ ಹೋಗ್ತಿದ್ವಿ ಮುಂಜಾನೆ ಆಯ್ತಾನ. ನಾ ಹೇಳ್ತಿದ್ದೆ ಅವ್ರಿಗೆ, ಏನಕ್ಕೆ ಏನು ಬ್ಯಾಡ್ರಿ, ನೀವು ವರ್ಷಕ್ಕೆ 25,000 ಕೋಟಿ ರೂಪಾಯಿ ನಮ್ಮ ನೀರಾವರಿ ತೆಗೆದಿದ್ರಿ. ನಮ್ಮ ಆಲ್ಮಟ್ಟಿ ಒಂದು ಪೂರ್ತಿ ಆಯ್ತಂದ್ರೆ ಜನ ಅನುಕೂಲ ಆಗ್ತದಂತೆ. ಅದನ್ನ ಏನ್ ಮಾಡೋದು, ಅಧಿಕಾರ ಬಂದ ಮ್ಯಾಗ ಮತ್ತೆ ಬೇರೆ ಆಗ್ಬಿಡ್ತಾರೆ. ಅವಾಗ ರೊಕ್ಕಿಲ್ಲ ಕತಿ ಹೇಳಕ್ ಚಾಲು ಮಾಡ್ತಾರೆ. ಅದಕ್ಕೆ ಒಮ್ಮೆ ಬಜೆಟ್ನಾಗೇನೆ ನಾನು ಬಹಿಷ್ಕಾರ ಮಾಡಿದ್ದೆ. ಹಿಂಗ ರಾಜಕಾರಣದಲ್ಲಿ ಒಂದು ವಾತಾವರಣ ಇವತ್ತು ಬದಲಾವಣೆ, ಜನ ಜಾಗೃತಿ ಆಗ್ಯಾರ. ಮೊದಲಿನಂಗೆ ನಾವು ಸುಳ್ಳು ಹೇಳಿದ್ರು, ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ವಿಧಾನಸಭೆಯಲ್ಲಿ ಏನೇನು ಚರ್ಚೆ ಆಗ್ತದೆ, ಏನೇನಿಲ್ಲ, ಯಾರ್ಯಾರು ಏನು ಕೇಳಬೇಕು ಅದನ್ನ ಕೇಳೋದಿಲ್ಲ. ನೀರಾವರಿ ಕೇಳಬೇಕು, ರೋಡ್ ಕೇಳಬೇಕು, ಬಿಟ್ಟು IPL ಟಿಕೆಟ್ ಕೊಡ್ತಾರೆ. ಇಂಥವ್ರು ಇವ್ರು MLAಗಳು ಇವರು. ಅಲ್ಲೇ ನಾವು ಅದಕ್ಕೆ ಹೋಗಿರ್ತೇವೆ, IPL ಟಿಕೆಟ್ ನಮ್ಮ ಹೆಂಡ್ರ ಮಕ್ಕಳಿಗೆ ಮುಂದೆ ಕುಂಡ್ರಿಸ್ಬೇಕು, ಪೊಲೀಸರು ತಂದು ನಮ್ಮ ಮುಂದಿನ ಕುರ್ಚಿ ಕುಂಡ್ರಿಸ್ಬೇಕು, ಅದು ಮಸಾಜ್ ಮಾಡೋ ಕುರ್ಚಿ ಇರ್ಬೇಕು ಅಂತ ಕೇಳ್ತಾರೆ. ಯಾವ್ದು ನೋಡಿ ನಮ್ಮ ಸಮಾಜಕ್ಕೆ 2A ಅಂತ ಬಡದಾಡಕತ್ತೀವಿ. ನಾವು ಒಬ್ಬನೇ ಮಾತಾಡಿದೆ. ಅವಾಗ ನಮ್ಮ ಕುಂಟಳವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ನಮ್ಮ ಸರ್ಕಾರ ಇದ್ರು ನಾವು ವಿರೋಧ ಮಾತಾಡಿದ್ವಿ. ಗಟ್ಟಿ ಮಾತಾಡ್ಬೇಕೇನಾಗೋದಿಲ್ಲ. ನಮ್ಗೆ ಏನಾಗೈತಿ, ಹೊರಗೆ ಹಾಕಿದ್ರೆ ಮುಗಿದೋಗೈತೆ. ಹೊರಗೆ ಹಾಕಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಾಗತ್ತೀವಿ ನಾವು. ಯಾಕಂದ್ರೆ ನಾವು ಮಾರ್ಕೆಟ್ ಪಾಪ್ಯುಲರ್ ಆಗಿಬಿಟ್ಟಲ್ಲ. ಈ ಕಾಂಪಿಟೇಷನ್ ಬಂದ್ಬಿಟ್ಟಿವಿ ನಾವು. CM ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ 3-4 ಹೆಸರು ನಾವು ಬಂದ್ಬಿಟ್ಟಿವಿ. ಇದು ಬರ್ತಿದ್ದೇಲೆ ಅಂದು ಬರೀ ನಮ್ಮ ಅಪ್ಪಾಜಿಯವರು, ನಮ್ಮ ಪೂಜೆ ತಂದೆ ನೋಡ್ಕೊಂಡು ಅಂದ್ರೆ ಮಹೇಶ್ ಅಣ್ಣಗೆ ಅದೇ ಹೇಳ್ತಿದ್ದೆ. ಬೈ ಎಲೆಕ್ಷನ್ದಾಗ ಬಂದಾಗ ನಾನು ಏನು ಹೇಳಕತ್ತಿದ್ದೆ, ಅವರು ಡ್ಯಾಶ್ ಇವ್ರಿದ್ರ ಒಂದು ದಿವಸ ಇದು ಯಾವ ಅದು ಕಟ್ಮರಿ ಮುಗಿಸಿ ಹೊರಗೆ ಒಂದು ಅಡಿಗಾಗಿ ನಿಂದಿರ್ಸರ್. ನಮ್ಮನ್ನ ನಿಂದಿರಿಸಿ ಹೇಳಿದ್ರು, ಸಾಹೇಬ್ರ ಸ್ವಲ್ಪ ನೀವು ಅದನ್ನ ಯಾವ ಹಂಗಾಗ್ರಿ, ಈಗ ಮತ್ತೆ ಬೇರೆ ತಪ್ಪಿತ್ತು ಹಂಗ ನಡೀದಿಲ್ಲ ಎಲೆಕ್ಷನ್. ನಾಟಕವಾಗಿ ಮಾತಾಡಿದ್ರೆ ಯಾವ ನಡೀದಿಲ್ಲ, ಸುತ್ತ ಕಟ್ಟಿದ್ರೆ ಬರೋಬರಿ ಆಗ್ತದೆ ಕೇಳ. ಆದ್ರೂ ಆಯ್ತು ಹೇಳ್ರಿ, ನೀವು ಹೇಳ್ದಂಗೆ ನಾನು ಸಣ್ಣ ಮಾತಾಡ್ತಿಲ್ಲ ಅಂತ ಹೇಳಿ ಚೆನ್ನಾಗಿ ಮಾತಾಡಕ್ ಚಾಲು ಮಾಡಿದೆ. ಮೊದಲು ಮುಂಜಾನೆ 7 ಕೆಲಸ ಈ ಕಡೆ ಊರಿಗೆ ಹೊಟ್ಟಿದ್ದೆ. ಈ ಕಡೆ ಸಿರಟಿಗೆ ಎಲ್ಲಿ ಹೊಟ್ಟಿದ್ವಿ ಕೆಲಸಂಗದಾಗ ಅಲ್ಲೊಂದು ಗೋಡೆ ಹಚ್ಚಿದ್ರು. ನಿಮಗೆ ಊರಿಗೆ ಹೊರತು ಇವ್ರಿಗೆ ಗೋಡೆ ಹಚ್ಚಿದ್ರು. ನಾವು ಹೋದ ದಿವ್ಸ ಬೋರ್ಡ್ಗೆ ಕಿತ್ತೆ ಎಲ್ಲಾರು 4-5 ಸಾವಿರ ಮಂದಿ ಕುಡಿದ್ರು. ಒಂದ್ ದಿವ್ಸ ಮುಂಜಾನೆ ಇವ್ರ ಮನೆ ಮುಂದೆ ನಿಂತಿದ್ರು. ನಾ ಎಲ್ಲ ಪ್ರಚಾರ ಪಟ್ಟಿದ್ದೆ. ಮತ್ತೆ ಗಾಡಿ ತರಗ್ ಹೇಳಿದ್ರು, ಏನಿಲ್ರಿ ನೀವು ಹೆಂಗ ನೀವು ಮಾತಾಡಕ್ಕೆ ಬರೋಬ್ಬರಿ ಎಲ್ಲ ಕತ್ತಾರೆ, ಎಲ್ಲರೂ ಹಂಗೆ ಮಾತಾಡ್ತಾರೆ. ಮತ್ತೆ ಹಂಗೆ ಕಟ್ಟಿ ಹಾಕ್ತಾರೆ. ಹಂಗ ಕಡೆಗಾದ್ರು ಜನ ಹೌದಿಲ್ರಿ. ಹಿಂಗ ನೇರವಾಗಿ ಮಾತಾಡಿದ್ರು ತಪ್ಪೇನಿಲ್ಲ. ಜನರ ಸಲುವಾಗಿ ಇವತ್ತು ಹಿಂದುತ್ವ ವಿಚಾರ ಬಂದ್ರೆ ನೋ ಕಾಂಪ್ರಮೈಸ್.
ಏನ್ ಮಾಡಂಗಾರ ಇಲ್ಲಿ ನಾವು ಬಿಜಾಪುರನಾಗ ಎಷ್ಟು ಮಂದಿ ಅದಾರ ಅವರು 1,26,000 ಮಂದಿ ಅದಾರ. ಆಸ್ಪತ್ರೆಯಲ್ಲಿ ಎಲ್ಲಾ ಜಾತಿ ಮಂದಿ ಆಗಿರ್ತೇವೆ, ಅಲ್ಲೇನು ಯಾವ ಜಾತಿನೂ ಇಲ್ಲ. ನನ್ನ ಕ್ಷೇತ್ರ ಇಡೀ ಕರ್ನಾಟಕದ ಭಯಂಕರ ದೊಡ್ಡ ಒಂದು ಏನಂತಾರೆ ನಮ್ಮ ಪೊಲೀಸ್ ಇಲಾಖೆ ಪ್ರಕಾರ ಅತಿ ಸೂಕ್ಷ್ಮ ಮತಗಟ್ಟೆ ಇರುವ ಕ್ಷೇತ್ರ ಅಂದ್ರೆ ಬಿಜಾಪುರ. ಅಲ್ಲಿ ಹಿಂದುತ್ವದ ಮೇಲೇನೆ ಆರಿಸಲಾಗತ್ತೇನೆ. ಮಾನ್ಯ ಅಂತೂ ಕೆಡಬೇಕು ಎಷ್ಟು ಮಂದಿ ಬಂದರು, ಏನ್ ರೊಕ್ಕ ಹಂಚಿದ್ರು, ಹೆಂಗ್ ಬಾಗಲಕೋಟೆನಾಗ ಹಂಚಿದ್ರು, ನಮ್ಮಲ್ಲಿ ಹಂಚಿದ್ರು ಎಲ್ಲ ನಮ್ಮ ಮಂದಿ ಎಲ್ಲ ತಗೊಂಡ್ರು, ಟ್ರೈನಿಂಗ್ ಮಾಡಿದ್ರು ಎಲ್ಲಾರು. ವೋಟಿಂಗ್ ದಿವಸ ನಾನು ಓಟ್ ಹಾಕಿದ್ರೆ ಆರಿಸ್ಕೊಂಡು ಅವ್ರು ಪಕ್ಕವರು ನೋಡ್ರಿ ಅವ್ರೆಲ್ಲ ಪಾಪ ಲೆಕ್ಕ ಮಾಡಿರ್ತಿದ್ರು. ಈ ಓಣಾಗಿತ್ತು, ಈ ಸ್ಲಮ್ನಾಗಿತ್ತು, ಇಟ್ಟಿಟ್ಟು ಎಲ್ಲ ಕಡೆ ಕೊಡ್ತೀವಿ, ಎಲ್ಲ ಬರೋಬ್ಬರಿ ಆಗೈತಿ, ಇದು ರೈಟ್ 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 ಬೂತ್ ಬಂದು ನಿಂತಿದ್ರು. ಮುಂಜಾನೆ ಉಳ್ಕೊಂಡು ಎಲ್ಲ ಓಟ್ ಹಾಕಲಕ್ ರೊಕ್ಕ ಕೊಟ್ಟವ್ರು ಅಲ್ಲಿ ಹಾಯ್ದು ಹೋಗಿರ್ಬೇಕಲ್ಲ, ಫುಲ್ ಐತಲ್ಲ. ಇವರೆಲ್ಲ ಬರ್ಕೊಂಡ್ರು ಬಸ್ಸನ್ನು ಓಡೋದು 25 ಭಾಳ ಅದರ ನೆನ್ಕೊಂಡು ನಮ್ಮ ಹೋದ ಸಂಜೆ ಮುಂದೆ 5 ತರ ಲೆಕ್ಕ ಮಾಡಿ ಒಂದು 25,000 ಬಸ್ಸನ್ನು ಓಡಿ ಬೀಳ್ತಾನ. ಹಂಗಾಗಿ ಅವ್ರು ರೊಕ್ಕ ಕೊಟ್ಟು ಕಳ್ಸಿದವ್ರು ಭಯಂಕರ ಖುಷಿ ಆದ್ರು. ಬಿಟ್ಟು ಈ ಸಲ ಕರೆದೇವ್ ಮಗನ ಅಂತ ಔಟಿಂಗ್ ಚಾಲ ಆಯ್ತು. 35,000 ಲೀಡ್ ಆಗಿಬಿಡ್ತು. ಮುಂದೆ ಇಳ್ಕೊತ ಹೋಗ್ಬಿಡುತ್ತೆ. 100,000 ಕೊಡ್ತಾರಪ್ಪ ನಾವು ಲೀಡ್. ಇನ್ನು ಬೀಳ್ತಾನ ಅಂತ ಹೇಳಿ ಎಲ್ಲರಿಗೂ ಅನಿಸಿ ಹಸಿರು ಗುಲಾಲ್ ಹಾಕಿಬಿಡ್ತಾರೆ. ಹಾರಿಸಿದ ಬೆಳೆನೂ ಅಲ್ಲೊಬ್ಬ ಹನುಮಂತ ಇರ್ಕೊತಾನೆ. ಹೆಂಗ್ ಉದ್ಘಾಟನೆ ಮಾಡಿದಲ್ಲ ಮನಗಳ ಅಕ್ಷಯ ಒಬ್ಬ ಹನುಮಂತ ನಾನೇವಿ ವೋಟಿಂಗ್ ಮುಗಿದ ಕೂಡ ಒಂದು ಅರ್ಧ ತಾಸು ಹೋಗಿ ಕೂತಿರ್ತೇನೆ. ಸಂಜೆ ಒಂದು 5:06 ನೋಡಪ್ಪ ನೀನೇ ಕಂಟ್ರೋಲ್ ಮಾಡಬೇಕಂತ. ಅಲ್ಲಿ ಬಂದಾಗ ಏನು ಇಳಿದಿರ್ತದೆ ಮುಂದೆ ಏರ್ಕೊತ ಹೋಗ್ಬಿಡ್ತದೆ. ಅದೇ ಹನುಮಂತ ದೇವರ ಆಶೀರ್ವಾದ. ಹನುಮಂತ ದೇವರ ಇವತ್ತ ಭೂಮಿ ಮ್ಯಾಗ ಜೀವಂತ ಇರೋ ದೇವ್ರು ಯಾರಪ್ಪ ಅಂದ್ರೆ ಹನುಮಂತ ದೇವ್ರು. ಹನುಮಂತ ದೇವ್ರನ್ನ ಯಾರು ನಂಬರ್ ಯಾರಿಗೂ ತೊಂದರೆ ಆಗುವುದಿಲ್ಲ ಅನ್ನೋಕ್ಕೆ ನಾನೇ ಸಾಕ್ಷಿ ಇದೆ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ಒಳ್ಳೆ ಕಾಲ ಬರ್ತದೆ. ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿರೋದು. ಮುಂದಿನ ದಿವಸನಾಗ ವಿಠ್ಠಲ್ ರುಕ್ಮಿಣಿ ದೇವರ ಆಶೀರ್ವಾದ, ಹನುಮಂತ ದೇವರ ಆಶೀರ್ವಾದ, ಮತ್ತೆ ಇಲೆಕ್ಷನ್ದಾಗ ಬರ್ತೀನಿ ಪ್ರಚಾರಕ್ಕದು. ನನಗೂ ಹೇಳಿದ್ರು ಅಕ್ಕನಿಗತ್ತೆ ನಾನು ಬಿಜಾಪುರ ಬಿಟ್ಟು ಎಲ್ಲಿ ಬರೋದಿಲ್ಲ, ಬಿಜಾಪುರನಾಗ ಕೆಲಸ ಮಾಡೀನಿ. ಒಂದು ಹೋಟ್ಲೆ ಆದ್ರೂ ಬಿಜಾಪುರನಾಗೆ ಆರಿಸಿ ಬರ್ತೀನಿ. ಎಲ್ಲಿನೂ ನಾ ಈಗ ನನಗೆ ಹೇಳ್ತಾರೆ ನಮ್ಮ ಸರ್ಕಾರ ಹೇಳ್ತಾರೆ ಅಲ್ಲಿ ಮುಂದೆ ನಿಂತರ ಬಾಗಿಲು ಕೊಟ್ಟಿದೆ ಎಲ್ಲಿ ನಿಂದ್ರದು ಬಿಜಾಪುರ ಸಿಟಿ ಒಳಗೆ ಎದ್ದು ಮುಂದಿನ ಸಲ ಅನೇಕ ಹಿರಿಯರು ಇನ್ನಾಗಿ ಬರೋದು ಆರ್ಥಿಕ ಭಾಗ ಹೇಳಿದ್ರು ಮುಖ್ಯಮಂತ್ರಿಯಾಗಿ ನಮ್ಮ ಮನೆಗೆ ಮೊದಲು ಬರ್ಬೇಕಂತೇಳಿ. ಎಸ್ ಎಲ್ಲರೂ ಕೂಡಿ ಮಾಡೋಣ. ಇವತ್ತು ನನಗೇನು ಮಾತಾಡ್ಬೇಕಂತ ಅನ್ಸಲಾಗಿ ನಮ್ದು ಒಂದು ಮೂಡ ಒಟ್ಟು ಮೂಡ್ ಶಾಂತಿ ಇತ್ತು ಯಾಕೋ. ಅದಕ್ಕೆ ದಿನ ಬಂದಾಗ ಯಾಕಂದ್ರೆ ನೀವೆಲ್ಲ ನಮ್ದು ಎಲ್ಲ ಯೂಟ್ಯೂಬ್ದಾಗ ಅದು ನೋಡಿರ್ತೀವಿ. ನಾನು ಯೂಟ್ಯೂಬ್ ನೋಡೋರು ಭಾಳ ಮಂದಿ ಇದಾರೆ. ಇಡೀ ಜಗತ್ನಾಗೆ ಒಂದು ಟೀಮ್ ಐತಿ. ಅವರೆಲ್ಲ ಅಲ್ಲಿಂದ ದೊಡ್ಡ ದೊಡ್ಡ ವಕೀಲರು ಸಹಿತ ನೋಡಿರ್ತಾರೆ. ಆಮೇಲೆ ಕೋರ್ಟ್ಗಳ್ದಾಗ ಭಾಳ ಕೇಸ್ ಅದಾರ ನೋಡು. ಅದು 80 ಕೇಸ್ ಹಾಕ್ತಾರೆ ನಮ್ಮ ಪೊಲೀಸರಿಗೆ ಹೇಳ್ಬಿಟ್ಟಿರ್ತಾರೆ ಹೋಗ್ತೀವಿ ಕೇಸ್ ಹಾಕ್ತಾರೆ. ಈಗ ಬಿಟ್ಟಾರ ಒಂದು ದಿನ ಆಯ್ತು ಯಾಕೋ ಕಡಿಮೆ. ನಾ ಮನೆ ಹೇಳ್ಬಿಟ್ಟೆ ನೀವು ಎಷ್ಟು ಕೇಸ್ ಹಾಕ್ತೀರ MLA ಆರಿಸ್ಬಿಡ್ತಾವ ನಮ್ಮ ಈಗ 79 ಹಾಕಿದ್ವಿ, 79 ಫಿಕ್ಸ್ ಆಗ್ಯಾವ. 150 ಕೇಸ್ ಹಾಕತ್ತೇನೆ 28%. 150 MLA ಬಂದ್ಮ್ಯಾಗ ಎಲ್ಲ ಕೇಸ್ ತಾನೇ ಬಿಟ್ರ ಮಾಡ್ತಾರೆ. ಹೌದಲ್ರಿ? ಅದಕ್ಕೆ ಮುಂದಿನ ದಿವಸನಾಗ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ದೇನೂ ಆಸೆ ಇಲ್ಲ, ಎಲ್ಲ ದೇವ್ರು ನಮ್ಗೆ ಅನುಕೂಲ ಮಾಡೋಣ. ಏನೇನು ಮಾಡಿದ್ರು ನಿಮ್ಮೆಲ್ಲ ಜನರಿಗೆ ಸಲುವಾಗಿನೇ. ಇನ್ನು ಎಷ್ಟು ದಿವಸ ಇರೋದು ಈಗ 62 ನಾವು ಭಾಳ ಸಣ್ಣ ವಯಸ್ಸಿನಾಗ MLA ಆಗಿರಿ. 28ಕ್ಕೆ ನಾ MLA ಬಿಜಾಪುರ ಒಳಗೆ ನಮ್ಮ ಪೊಲೀಸರು ನಾನು ವಿಧಾನಸೌಧರಿಗೆ ಬಿಡ್ತಿದ್ದಿಲ್ಲ. ಹುಡುಗನ ಹೆಂಗಿದ್ದೆ ಕಾರ್ಡ್ ತೋರ್ಸೋಣ ಒಮ್ಮೊಮ್ಮೆ ಐಡೆಂಟಿ ಕಾರ್ಡ್ ಒಯ್ದಿರ್ತಿದ್ದಿಲ್ಲ MLAದು ನಿಂದ್ರಿಗೆ ಅನ್ನೋರು. ಮತ್ತೆ 6 ಕಡೆ ಪೊಲೀಸ್ ಸ್ಟೇಷನ್ MLA ಬಿಡೋ ಅನ್ಕೊಂಡು ಮತ್ತೆ ಬಿಡೋ. ಅದು 2-3 ಸಲ ಹಿಂಗಾಗೈತೆ. ಆ ಟೈಮಿನಿಂದಲೂ ವಿಧಾನಸಭೆಯಲ್ಲಿ ಪ್ರೆಸ್ ಮಾಡಿದ್ವಿ. ನಿಮ್ಮೆಲ್ಲ ಆಶೀರ್ವಾದ, ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ನಾನು ಮಾತು